ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗಷ್ಟೇ ನಡೆದಂತಹ ಈ ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಯುವಂತ ಕೆಲಸ ಆಗಿತ್ತು. ಇದು ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ನಡೆಯನ್ನ ಖಂಡಿಸಿ ಇವತ್ತು ಬ್ರಾಹ್ಮಣ ಮಹಾಸಭಾದಿಂದ ಶೃಂಗೇರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುವಂತ ಕೆಲಸ ಆಗಿದೆ. ಜೊತೆಲಿ ಬಂದ್ ಕೂಡ ಮಾಡಿದ್ರು. ಧಾರ್ಮಿಕ ಭಾವನೆಗೆ ಧಕ್ಕೆಗಳು ಉಂಟಾಯಿತು ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಕೇವಲ ಬ್ರಾಹ್ಮಣ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದವರು ಕೂಡ ಭಾಗಿಯಾಗಿ ಅಸಮಾಧಾನವನ್ನ ಹೊರಗಾಕ್ಬಿಟ್ಟಿದ್ದಾರೆ. ಸರ್, ನಾವು ಕಳೆದ ಬಾರಿಯೂ ಕೂಡ ಯಾವಾಗ ಈ ಘಟನೆ ಏಪ್ರಿಲ್ 23-24ರ ಸಂದರ್ಭದಲ್ಲೇ ಪ್ರಶ್ನೆ ಮಾಡಿದ್ವಿ, ಮಾತನಾಡಿದ್ವಿ. ಆದ್ರೂ ಕೂಡ ಸರ್ಕಾರಗಳು ಎಚ್ಚೆತ್ತುಕೊಳ್ಳುವಂತ ಕೆಲಸಗಳು ಆಗ್ತಿಲ್ಲ ಅನ್ಸ್ತಿದೆ ಎಲ್ಲೋ ಒಂದು ಕಡೆ. ಒಂದು ಸಮುದಾಯ ಸೀಮಿತ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಹಿಂದೂ ಮೊನ್ನೆ ಬ್ರಾಹ್ಮಣ ಮುಖಂಡರೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಇದು ಬೆರಳಿಗಾಗಿರೋ ಗಾಯ ಅಂತ, ಕಾಲು ಬೆರಳಿಗಾಗಿರೋ ಗಾಯ ಅಂತ ಬಿಟ್ಕೊಂಡ್ರೆ ನಾಳೆ ಅದು ಮೆದುಳವರೆಗೂ ಬಂದು ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಯಾವುದೂ ಉದಾಸೀನ ಭಾವನೆಯಿಂದ ನೋಡಬಾರ್ದು. ಒಂದು ಸಮುದಾಯಕ್ಕಾಗಿದ್ದಲ್ಲ, ಇದು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂಥದ್ದು. ಹಾಗಾಗಿ ಸಮುದಾಯ ಎದ್ದು ನಿಂತ್ಕೋಬೇಕು. ಹಿಂದೂ ಸಮುದಾಯದಲ್ಲಿ ಒಂದಷ್ಟು ಬದಲಾವಣೆಗಳು ತರಬೇಕು. ಯಾರೋ ಒಬ್ರಿಗೂ ಒಂದು ಜಾತಿಗೂ ಸೀಮಿತ ಮಾಡಿ ಕೂತ್ಕೊಂಡಾಗ ಇದು ಏನಾಗಿದೆ, ಈ ಕೃಪಾನಿಧಿ ಕಾಲೇಜ್ ಏನಿದೆ ಅದರ ಪ್ರಾಂಶುಪಾಲರು ಮುಸಲ್ಮಾನ್ ಮಹಿಳೆ ಏನೋ ಇದ್ದರು. ಸೊ ಅಲ್ಲೇನಾಗುತ್ತೆ, ಅಲ್ಲಿಂದ ಬರುತ್ತೆ ಅನುಮಾನಗಳು. ಯಾಕೆ ಇವರೆಲ್ಲ ಯಾರು ಪ್ರಾಂಶುಪಾಲರ ಸೂಚನೆಗಳು ಇಲ್ಲದೆ ಈ ರೀತಿ ಕ್ರಮಗಳು ತಗೊಳ್ತಾರ, ಸಿಬ್ಬಂದಿ ಆ ಮಟ್ಟಕ್ಕೆ ಇಳಿತಾರ ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ಮೇಲಾಧಿಕಾರಿಗಳಿಂದ ಸೂಚನೆಗಳು ಬರದೆ ಈ ರೀತಿ ಕಟ್ಟುನಿಟ್ಟಾಗಿ ನಡ್ಕೊಳ್ಳುವಂಥದ್ದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇವರೆಲ್ಲ ಏನು ಕೆಣಕೋ ಪ್ರಯತ್ನ ಮಾಡ್ತಾರೋ ಅಥವಾ ಒಂದು ಪ್ರಯತ್ನ ಮಾಡಿಬಿಡೋಣ ಅಂತ ಒಂದು ದುಸ್ಸಾಹಸ ಕೈ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಆದರೆ ಪ್ರತಿ ಬಾರಿಯೂ ಈ ರೀತಿ ಆಗತ್ತೆ ಅನ್ನುವಂಥದ್ದಂದರೆ, ನಮ್ಮ ಪರೀಕ್ಷಾ ಸೂಚನೆಯಲ್ಲಿ ಹೇಳಿದ್ದಾರೆ ಜನಿವಾರ, ಮಾಂಗಲ್ಯ, ಮತ್ತೊಂದು ಇದು ಯಾವುದು ಕೂಡ ಬರೋದಿಲ್ಲ, ಧಾರಣೆಗಳನ್ನೆಲ್ಲ ತಡಿಬೇಡಿ, ಅದು ಧಾರ್ಮಿಕ ವಿಚಾರಕ್ಕೆ ನೀವು ಬರಬೇಡಿ ಅನ್ನುವಂಥ ನಿಟ್ಟಲ್ಲಿ ಸುತ್ತೋಲೆ ಹೊರಡಿಸಿದಾಗಲೂ ಕೂಡ ಇವ್ರು ಮತ್ತೆ ಅದೇ ಮಾಡ್ಕೊಂಡು ಕೂತ್ಕೋತವೆ. ಕೆಲವು ಬುದ್ಧಿಗೇಡಿಗಳಂತಲೇ ಕರಿಬೇಕು ಇವರಿಗೆ. ಇವರನ್ನು ತಗೊಂಡು ಏನು ಮಾಡಬೇಕು ಈ ನಿಟ್ಟಲ್ಲಿ ಕೆಲವ್ರು ಏನು ಮಾಡ್ತಾರೆ, ತುಂಬ ದೊಡ್ಡ ಮಟ್ಟಕ್ಕೆ ಏನಾಗಿಲ್ವಲ್ಲ, ಯಾವುದೋ ಒಂದು ಸಮುದಾಯ ಜನಿವಾರ ತೆಗೆದಿದ್ದಾರೆ, ಯಾವ ಒಂದು ಇಬ್ಬರು ಹುಡುಗರು ಹತ್ಕೊಂಡು ಮನೆಗೆ ಹೋದ್ರಲ್ಲ ಅನ್ನುವಂಥದ್ದು ಬರುತ್ತಲ್ಲ, ಅದನ್ನು ಫಸ್ಟ್ ತೆಗೆದುಹಾಕ್ಬೇಕು ತಲೆಯಿಂದ. ಇವತ್ತು ಒಬ್ಬನಿಗಾದ ಅವಮಾನ ನಾಳೆ ಇಡೀ ಹಿಂದೂ ಸಮುದಾಯಕ್ಕೆ ಅವಮಾನಗಳಾಗಿ ನಿಂತ್ಕೊಳ್ಳುತ್ತೆ. ಒಂದು ಸಣ್ಣ ಕಿಡಿ ಹೊತ್ತದಕ್ಕೆ ಬಿಟ್ಟರೆ ನೀವು ಊರ್ಗೂರೇ ಸುಟ್ಟಿದ್ದಾರ ನೋಡಿದ್ದೀವಿ. ಹಾಗಾಗಿ ಕಿಡಿ ಹೊತ್ಕೊಳ್ಳೋಕ್ಕಿಂತ ಮೊದಲೇ ನೀವು ಏನಾದರೂ ಒಂದು ಅದಕ್ಕೆ ಆರಿಸೋ ಪ್ರಯತ್ನ ಮಾಡಿಬಿಟ್ರೆ ಇವತ್ತಾಗಿರೋ ಕೆಲಸ ಅದೇನೆ. ತುಂಬ ತಡವಾಗಿ ಆದ್ರೂ ಕೂಡ ಒಂದು ಕೆಲಸ ಆಗಬೇಕಾಗಿತ್ತು. ಅಂದರೆ ಇಡೀ ಹಿಂದೂ ಸಮುದಾಯದ ಒಕ್ಕೊರಲ ಧ್ವನಿ ಅಂತಿತ್ತು. ಇವತ್ತು ಶೃಂಗೇರಿಯ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅವರೊಂದು ಹಕ್ಕೊತ್ತಾಯ ಮಾಡಿದ್ದೇನಿದೆ, ಈ ರೀತಿ ಕ್ರಮ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಏನು ಮಾತಾಡಿದ್ದಾರೆ. ಭಾಳ ದೊಡ್ಡ ಮಟ್ಟದ ಜನಸಂಖ್ಯೆನೂ ಇತ್ತು, 1000 ಚಿಲ್ಲರೆ ಜನ ಸೇರ್ಕೊಂಡ್ಬಿಟ್ರು. ಒಂದಷ್ಟು ಪ್ರಯತ್ನಗಳು ನಡೀತು. ಅಂದರೆ ಅವ್ರ ಹಕ್ಕೊತ್ತಾಯ ಇತ್ತು. ಈ ರೀತಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳನ್ನು ನಡೆದಾಗ ನೀವು ಸುಮ್ಮನೆ ಕೂತ್ಕೋಬೇಡಿ, ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತಗೋಬೇಕು ಅನ್ನುವಂಥ ನಿಟ್ಟಲ್ಲಿ ಅಲ್ಲಿ ಶೃಂಗೇರಿ ಪೀಠದ ಸಂಬಂಧಪಟ್ಟಂಗೆ ಆ ವಾತಾವರಣದಲ್ಲೇ ಮಾಡಿರೋದ್ರಿಂದ ಒಂದಷ್ಟು ಶಕ್ತಿ ಬಂತಲ್ಲಿ. ಸಹಸ್ರಾರು ಸಂಖ್ಯೆಯ ಜನ ಸೇರ್ಕೊಂಡ್ರು. ಅಲ್ಲಿ ಒಕ್ಕಲಿಗರು ಇದ್ರು, ಇತರೆ ಜಾತಿಯವರು ಇದ್ರು, ಬ್ರಾಹ್ಮಣರು ಇದ್ರು. ಅಂದರೆ ಹಿಂದೂ ನಾವೆಲ್ಲ ಒಂದು ಅನ್ನೋ ಕಲ್ಪನೆ ತಡವಾಗಾದರೂ ಇವರಿಗೆ ಜ್ಞಾನೋದಯ ಆದಂಗಿದೆ. ಈ ನಿಟ್ಟಲ್ಲಿ ಅವತ್ತು ಹತ್ತಿದ್ದು ಒಬ್ಬ ಬ್ರಾಹ್ಮಣ ಹುಡುಗನೋ ಅಥವಾ ಇನ್ನೊಬ್ಬ ಜಾತಿಯವನು ಅನ್ನೋದಕ್ಕಿಂತ, ಯಾಕಂದರೆ ಬೇರೆ ಬೇರೆ ಜಾತಿಯವರು ಕೂಡ ಈಗ ಆಚಾರ್ಯರು ವಿಶ್ವಕರ್ಮದವ್ರು ಹಾಕೋತಾರೆ ಜನಿವಾರನ, ಇನ್ನೊಂದಷ್ಟು ವರ್ಗ ಹಾಕೊಳ್ಳುತ್ತೆ. ಅದು ಯಾವುದನ್ನು ಲೆಕ್ಕಿಸದೇನೆ ಒಬ್ಬ ಹಿಂದೂ ಹುಡುಗನಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದರು. ಅವತ್ತು ಅವನ ನಂಬಿಕೆಗೆ ದ್ರೋಹ ಬಗೆದ್ರು ಇವರೆಲ್ಲ ಅನ್ನುವಂಥ ನಿಟ್ಟಲ್ಲಿ ಇವತ್ತು ಹೋರಾಟಕ್ಕೆ ಒಕ್ಕರ್ಲ ಧ್ವನಿಯಾಗಿದ್ದೇನಿದೆ, ಇದು ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ ಹಿಂದೂ ವೇದಿಕೆಗಳು ಅನ್ನುವಂಥದ್ದು. ಈ ಒಂದು ವೇದಿಕೆಯಲ್ಲಿ ಇವರೆಲ್ಲ ಒಟ್ಟಾಗಿರೋದೇನಿದೆ, ಒಂದು ಸಹಸ್ರಾರು ಸಂಖ್ಯೆ, ಇದು ನಾಳೆ ದೊಡ್ಡ ಮಟ್ಟದ ಸಂದೇಶ ಕೊಡುವಂಥದ್ದಕ್ಕೆ ಆಗಿದೆ. ಈ ನಿಟ್ಟಲ್ಲಿ ಕೆಲಸ ಆಗಬೇಕಾಗಿತ್ತು, ತಡವಾಗಿದೆ. ತುಂಬ ತಡ ಆಯ್ತು ಇವ್ರು ಮಾಡಿದ್ದು. ಯಾವಾಗ ಬಿಸಿ ಇರುತ್ತೋ ಅಲ್ಲೇ ತಟ್ಕೊಂಡ್ಬಿಡ್ಬೇಕು. ಅವತ್ತಿಗೆ ಅದನ್ನು ಆ ಬಿಸಿಯಲ್ಲಿ ತಟ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಪ್ರಕರಣ ಯಾವಾಗಲೂ ಒಂದು ಹಾದಿಲಿ ಇರ್ತಾ ಇತ್ತು. ಇದನ್ನು ತಡವಾಗಾದರೂ ಕೂಡ ಒಂದು ಹಾದಿಗೆ ತಗೊಂಬಂದರು. ಅಲ್ಲಿಯ ಮುಖಂಡರುಗಳೆಲ್ಲ ಸೇರಿಕೊಂಡು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ತಂದು ನಿಲ್ಲಿಸ್ಕೊಳ್ಳೋಣ, ಏನೋ ಒಂದು ಆಗತ್ತೆ. ಬಟ್ ಆದರೆ ಇದು ಪುನರಾವರ್ತನೆ ಆಗಬಾರ್ದು ಅಂತ ಆದರೆ ಇವತ್ತು ಏನು ಮಾಡಿದೆ, ಒಂದು ಕೃಪಾನಿಧಿ ಕಾಲೇಜು ನಾಳೆ 10 ಕಾಲೇಜ್ ಆಗಿ ಕೂತ್ಕೋಬಾರ್ದು. ಯಾಕಂದರೆ ಖಾಸಗಿ ದರ್ಬಾರ್ಗಳು ಇವ್ರದ್ದಲ್ಲ.
ಅವರು ತಗೊಂಡಿದ್ದೇ ನಿರ್ಧಾರಗಳಾಗಿರುತ್ತೆ. ಇವ್ರು ಯಾರೂ ಮಾತಾಡೋದಿಲ್ಲ ಅಂತಂದರೆ ನಾಳೆ ಜನಿವಾರನೂ ಕಳಿಸ್ತಾರೆ, ನಾಳೆ ಎಲ್ಲವನ್ನೂ ಕಳ್ಚಿಡಿ ಬನ್ನಿ ಒಳಗಡೆ ಅಂತೇಳಿ ಹೇಳ್ತಾರೆ ಇವರು ಕೂತ್ಕೊಂಡು ದರ್ಬಾರ್ ಮಾಡೋರು. ಅದು ಎಲ್ಲದಕ್ಕೂ ನೀವು ಹಾದಿ ಮಾಡಿಕೊಡ್ತೀರಿ ಅನ್ನುವಂಥ ಭಾವನೆನೇ ಇತ್ತು. ಯಾಕಂತಂದ್ರೆ ನೀವು ಒಂದು ಜನಿವಾರನ ಕಸದ ಬುಟ್ಟಿಗೆ ಹಾಕಿದಾಗಲೂ ನೀವು ಎಚ್ಚೆತ್ಕೊಂಡಿಲ್ಲ, ಮಾತಾಡೋದಿಲ್ಲ ಅಂತಂದರೆ ನಿಮ್ಮ ಧರ್ಮದ ಮೇಲೆ ನಿಮಗೆ ಒಂದು ಅಪನಂಬಿಕೆ ಇದೆಯೇನೋ, ಯಾರಾದರೂ ಒಂದು ವರ್ಗಕ್ಕೆ ಸೀಮಿತ ಮಾಡಿಬಿಡ್ತೀರೇನೋ ಒಬ್ಬರ ನಂಬಿಕೆನ ಅನ್ನುವಂಥದ್ದಿತ್ತು. ಅದಕ್ಕೊಂದು ಅಪವಾದ ಅನ್ನುವಂಥ ಇವತ್ತೊಂದು ಹೋರಾಟ ನಡೀತು. ತುಂಬ ದೊಡ್ಡ ಹೋರಾಟ, ಮತ್ತು ಇದು ಒಂದು ಶಕ್ತಿ ರವಾನೆ ಆಯಿತು. ಇಲ್ಲಿಂದ ಒಂದಷ್ಟು ಏನು ಜನಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಈ ಪಿಪಾಸುಗಳಿದಾವಲ್ಲ ಅವಕ್ಕೆಲ್ಲ ಒಂದಷ್ಟು ಸಂದೇಶ ಕೊಟ್ಟಂಗಾಯಿತು. ಅಂದರೆ ಇವರೆಲ್ಲ ಒಂದಾಗ ಬಂದರೆ ನಿಮ್ಮ ಹತ್ರ ತಡ್ಕೊಳಕ್ಕಾಗಲ್ಲ, ಬಾಲ ಇದ್ದಂಗೆ ಇದ್ದೀರಿ, ಬಾಲ ಮುದುರ್ಕೊಂಡು ಇದ್ದುಬಿಡಿ ಅನ್ನುವಂಥದ್ದನ್ನು ಒಂದು ಹೇಳುವಂಥ ಸಂದೇಶ ಏನು ಕೂಡ ಕೊಟ್ಟರು, ತುಂಬ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಒಳ್ಳೆ ಕೆಲಸ ಆಗಿದೆ. ಜನಿವಾರವಾಗೇ ಇತ್ತು. ಧಾರ್ಮಿಕ ನಂಬಿಕೆಯ ಅಡಿ ನೀವೇನಾದರೂ ಲೋಪ ಮಾಡೋಕ್ಕೆ ಬಂದರೆ ಮಿಕ್ಕವರೆಲ್ಲ ಬಂದು ನಿಮ್ಮ ಹತ್ರ ಬಂದು ನಿಂತ್ಕೊಂಡ್ರೆ ನಿಮಗೆ ಉಳಿಗಾಲ ಇರೋಲ್ಲ ಅನ್ನುವಂಥ ಮೆಸೇಜು ಇವತ್ತಿಂದ ಪಾಸ್ ಆಗ್ತಾ ಬಂತು. ಯಾರ್ಯಾರು ಆ ದುಸ್ಸಾಹಸ ಕೈ ಹಾಕುವಂಥ ಪ್ರಯತ್ನದಲ್ಲಿದ್ದಾರೋ ಅವರನ್ನು ಬದಿಗೆ ಸರಿಸಿ ಈ ಸಂದೇಶ ರವಾನೆಯಾಗಿರೋದು ನಮಗೆ ಅಂತ ತಿಳ್ಕೊಂಡು ಬದಿಗೆ ಸರಿದು ನಿಂತ್ಕೊಂಡು ಬಿಟ್ರೆ ಇಲ್ಲಿಂದ ಆಚೆಗೆ ಒಳ್ಳೇದಾಗುತ್ತೆ ಅವರಿಗೆ. ಈ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ರಾಘವೇಂದ್ರ ಭಟ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ನಾಗರಾಜ್ ಅವರೇ ಮಾತಾಡ್ತಾ ಇದೀನಿ ಬಿಟ್ರೆ. ನಮಸ್ಕಾರ ನಾಗರಾಜ್ ಅವರೇ. ಜನಿವಾರ ತೆಗೆದು ಕಸಕ್ಕೆ ಹಾಕಿದಾಗ ಇದು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅಂತೇಳಿ ಇಷ್ಟು ದಿನ ತಳ್ಕೊಂಡು ಬಂದಾಗಿದ್ದು ಇವತ್ತೊಂದು ಒಕ್ಕೂರಲ ದನಿ ಬಹಳ ದೊಡ್ಡ ಸಂದೇಶ ರವಾನೆ ಆದಂಗಾಯ್ತು. ಈ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗಿ ನಾಗರಾಜ್ ಅವರೇ, ಈಗ ಶೃಂಗೇರಿ ತಾಲೂಕು ಬ್ರಾಹ್ಮಣ ಸಭಾದವರು ಈ ಒಂದು ಬಂದನ್ನ ಕರೆ ಕೊಟ್ಟಿದ್ರು. ಈಗ ನಮ್ಮ ಧಾರ್ಮಿಕ ನಂಬಿಕೆಗೆ ಏನು ಈ ಒಂದು ರೀತಿಯಾದಂತಹ ನಮ್ಮ ಒಂದು ಅಸ್ಮಿತೆಗೆ ಧಕ್ಕೆ ಉಂಟು ಮಾಡುವಂತ ಕೆಲಸ ಆಗಿತ್ತು. ಈಗ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಪ್ರಪಂಚಕ್ಕೆ ಶೃಂಗೇರಿ ಅಂತಂದ್ರೆ ಒಂದು ತಪೋಭೂಮಿ, ಕರ್ಮಭೂಮಿ ಆಗಿದೆ. ಇಲ್ಲಿಂದ ನಾವು ಈ ಧಾರ್ಮಿಕ ನಂಬಿಕೆಗೆ ಎಲ್ಲಿ ನಮ್ಗೆ ಒಂದು ಪೆಟ್ಟು ಬಿದ್ದಿತ್ತು, ಅದಕ್ಕೆ ಇಲ್ಲಿ ಒಂದು ಸ್ಟ್ರೈಕ್ ನಡೆದಿರೋದು ಅಥವಾ ಒಂದು ಪ್ರತಿಭಟನೆ ನಡೆದಿದ್ದು ಇಡೀ ರಾಜ್ಯಕ್ಕೆ ಇದು ಸಂದೇಶ ಕೊಟ್ಟಂತಹ ಒಂದು ಮೆರವಣಿಗೆ ಮತ್ತೆ ಪ್ರತಿಭಟನೆ ಆಗಿದೆ ಇವತ್ತು. ನಮ್ಗೆ ಬಹಳ ಸಂತೋಷ ಆಗೋದು ಅಂತಂದ್ರೆ ಇವತ್ತು ಜನಿವಾರದ ವಿಚಾರ ಬರೀ ಬ್ರಾಹ್ಮಣರಿಗೆ ಸೀಮಿತವಾಗದೆ ನಾವು ಇವತ್ತು ಶೃಂಗೇರಿ ತಾಲೂಕು ಬ್ರಾಹ್ಮಣ ಸಭಾದವರು ಏನು ಬಂದ್ ಕರೆ ಕೊಟ್ಟಿದ್ರು, ಅದಕ್ಕೆ ಶೃಂಗೇರಿ ವರ್ತಕರ ಸಂಘದವರು, ಒಕ್ಕಲಿಗರ ಸಂಘದವರು, ವಿಶ್ವಕರ್ಮ ಸಂಘದವರು, ಹಾಗೆ ಗೌಡ ಸಾರಸ್ವತ ಸಂಘದವರು, ಆರ್ಯವೈಶ್ಯ ಮಹಾಸಭಾ, ಈ ರೀತಿ ಎಲ್ಲರೂ ಸಹ ಸ್ವಯಂ ಪ್ರೇರಿತವಾಗಿ ಜೊತೆಗೂಡಿ ಇಡೀ ಶೃಂಗೇರಿಯನ್ನ ಬಂದ್ ಮಾಡಲಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಸಹ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ, ಯಾಕೆ ಅಂತಂದ್ರೆ ಇದು ಧಾರ್ಮಿಕ ನಂಬಿಕೆ. ಇವತ್ತು ಜನಿವಾರ, ನಾಳೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಂಗಲ್ಯ ಧಾರಣೆ, ಜನಿವಾರ ಧಾರಣೆ, ಲಿಂಗ ಧಾರಣೆ ಎಲ್ಲವೂ ಸಹ ಒಂದೊಂದು ವರ್ಗದಲ್ಲಿ ಇರುವಂತದ್ದು. ಅದ್ ಯಾವುದಕ್ಕೂ ಸಹ ಮುಂದೆ ಇಂಥ ಕೆಟ್ಟಗಳಿಗೆ ಆಗಬಾರದು ಅನ್ನುವಂತ ಒಂದು ವಿಚಾರ. ಎರಡನೇದಾಗಿ ನಾವು ಇವತ್ತು ನಡೆದಂತಹ ಶೃಂಗೇರಿಯಲ್ಲಿ ನಡೆದಂತಹ ಪ್ರತಿಭಟನೆ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧವಾಗಲಿ ಅಥವಾ ಯಾವುದೇ ಒಂದು ಪಕ್ಷದ ವಿರುದ್ಧವಾಗಲಿ ನಾವು ಪ್ರತಿಭಟನೆಯನ್ನ ಶೃಂಗೇರಿಯಲ್ಲಿ ಮಾಡಲಿಲ್ಲ. ಒಟ್ಟಾರೆಯಾಗಿ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಲೋಪದೋಷ ಕಳೆದ ವರ್ಷವೂ ಆಗಿತ್ತು, ಈ ವರ್ಷವೂ ಆಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಲೋಪದೋಷಗಳು ಶಿಕ್ಷಣ ವ್ಯವಸ್ಥೆ ಅಂತಲ್ಲ, ಯಾವ ವ್ಯವಸ್ಥೆಯಲ್ಲೂ ಸಹ ಅವರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದೇ ಇರಲಿ ಅನ್ನುವಂತ ಒಂದು ಸಂದೇಶ ನಮ್ಮನ್ನಾಳುವಂತಹ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನುವಂತಹ ವಿಚಾರವಾಗಿತ್ತು. ಯಾರ ವಿರುದ್ಧ ಯಾಕಾಗಿ ಮಾಡಿದ್ರಿ ಅನ್ನುವಂಥದ್ದು ನಿಮ್ಮ ಮನದಲ್ಲಿತ್ತು. ಶಕ್ತಿ ಕೇಂದ್ರ ಅಂದರೆ ಶೃಂಗೇರಿಯ ಶಕ್ತಿ ಕೇಂದ್ರದ ಆವರಣದ ಸುತ್ತಮುತ್ತಲು ನೀವು ಹೋಗಿ ನಾವೆಲ್ಲ ಒಂದೇ ಅನ್ನುವಂಥದ್ದನ್ನ ಶಕ್ತಿ ಪ್ರದರ್ಶನ ಮಾಡ್ದಂಗಾಯ್ತು. ಬಹಳ ಒಳ್ಳೆ ಸಂದೇಶ ಕೊಟ್ರಿ ಅಂತ ಅನ್ಸುತ್ತೆ. ಹೌದು, ಶೃಂಗೇರಿ ಒಂದು ಶಕ್ತಿ ಪೀಠವಾಗಿದೆ. ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಂತಹ ದಕ್ಷಿಣಾಮ್ನಾಯ ಶಾರದಾ ಪೀಠ. ಇಲ್ಲಿಂದ ನಾವು ಧಾರ್ಮಿಕ ನಂಬಿಕೆ ಆಗಿರ್ತಕ್ಕಂತ ಒಂದು ಧಕ್ಕೆಗೆ ಇಡೀ ಹಿಂದೂ ಸಮಾಜ ಒಟ್ಟಾಗಿ ನಾವು ಪ್ರತಿಭಟಿಸಿದ್ದೇವೆ ಅಂತಂದ್ರೆ ಅದು ಇಡೀ ರಾಜ್ಯಕ್ಕೆ ಧಾರ್ಮಿಕ ನಂಬಿಕೆಗೆ ಆಗಿರ್ತಕ್ಕಂತಹ ಒಂದು ಆಘಾತಕ್ಕೆ ನಾವು ಧ್ವನಿ ಎತ್ತಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ನಮ್ಮನ್ನಾಳುವಂತಹ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಆಗದೇ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಅದಕ್ಕೆ ಸರಿಯಾದಂತಹ ಕಠಿಣ ಕಾನೂನನ್ನು ಮಾಡಬೇಕು. ಅಂತಂದ್ರೆ ಇವಾಗ ಏನು CET ಪರೀಕ್ಷೆಗೆ ಏನು ಮಾಂಗಲ್ಯ ಧಾರಣೆ ಮಾಡಬಹುದು ಅಂತಿದೆ.
ಸೊ ಇದನ್ನ ತೆಗೆದ್ರೆ ಅವ್ರಿಗೇನು ಶಿಕ್ಷೆ ಆಗುತ್ತೆ ಅನ್ನೋದು ನಮ್ಮ ಕಾನೂನು ಮಾಡಬೇಕಾಗಿದೆ. ಈಗ ಮಾಡಿದ್ರ ಬಗ್ಗೆ ಹೋರಾಟ ಆಯ್ತು, ಇನ್ನು ಅವರು ಧಾರ್ಮಿಕ ನಂಬಿಕೆಗೆ ಧಕ್ಕೆ ಬಂತು, ನಾವೆಲ್ಲ ಅವ್ರ ವಿರುದ್ಧವಾಗಿ ಹೋರಾಡಿದ್ವಿ, ಇನ್ಯಾರು ಆ ರೀತಿ ಅಚಾತುರ್ಯ ಮಾಡಬಾರ್ದು ಅನ್ನೋದಕ್ಕೊಂದು ಸಂದೇಶ ಆಯಿತು. ಆದರೆ ಅವತ್ತು ಸಂತ್ರಸ್ತ ಹುಡುಗರಿದಾರಲ್ಲ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮತ್ತು ಅವರಿಗೆ ನೈತಿಕ ಸ್ಥೈರ್ಯ ತುಂಬುವಂಥ ಪ್ರಯತ್ನ ನಡೆದಿದೆಯಾ ಅಂತ? ಖಂಡಿತವಾಗಿ ಅವರ ಮನೆಗೆ ಭೇಟಿ ಕೊಟ್ಟು ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದನೂ ಸಹ ನ್ಯಾಯಯುತವಾದಂತಹ ಕರ್ನಾಟಕ ಹೈಕೋರ್ಟ್ ಅಲ್ಲಿ ದಾವೆ ಹಾಕಿ ಅಲ್ಲಿ ಪ್ರಶ್ನಿಸುವಂತಹ ಕೆಲಸವಾಗಿದೆ, ಅವರ ಮನೆಗೆ ಭೇಟಿ ಕೊಡುವಂತ ಕೆಲಸವಾಗಿದೆ. ಈಗಾಗಲೇ ಕರ್ನಾಟಕ ಸರ್ಕಾರನೂ ಸಹ ಆ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೀಲಿಕ್ಕೆ CET ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಅವಕಾಶ ಮಾಡಿಕೊಟ್ಟಿದೆ ಅಂದ ತಕ್ಷಣ ಈ ತಪ್ಪು ಸರಿಯಾಗಿದೆ ಅಂತ ಅರ್ಥ ಅಲ್ಲ, ಮತ್ತೆ ಇದು ಮರಿಕಳಿಸಬಾರದು. ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲೇ ನಮ್ಗೆ ಅವಕಾಶ ಇದೆ. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಎಲ್ಲಿ ನಮ್ಗೆ ಚ್ಯುತಿ ಬಂದಿದೆ ಅದು ಸಂವಿಧಾನ ವಿರುದ್ಧವಾಗಿ ಸರ್ಕಾರ ನಡ್ಕೊಂಡಂಗಾಗ್ತದೆ. ಆದ್ರಿಂದ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂತಹ ಕಾನೂನನ್ನು ಸಹ ಸರ್ಕಾರ ರಚಿಸಬೇಕು ಅಂತ ನಮ್ಮ ಒತ್ತಾಯವನ್ನು ಸಹ ಇವತ್ತಿನ ಪ್ರತಿಭಟನೆಯಲ್ಲಿ ನಾವು ಶೃಂಗೇರಿ ತಾಲೂಕಿನ ಏನು ದಂಡಾಧಿಕಾರಿಗಳಿರ್ತಾರೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ತಲುಪಿಸಲಾಗಿದೆ. ಆ ಕಾಲೇಜಿಗೆ ಕ್ರಮಕ್ಕೆ ಆಗ್ರಹ ಮಾಡಿದಿರ? ಕಾಲೇಜಿನ ಆಡಳಿತ ಮಂಡಳಿ ಈಗಾಗಲೇ ಎಲ್ಲಾ ಸಂಘ ಸಂಸ್ಥೆಯವರು ನಾವು ಒತ್ತಾಯ ಮಾಡಿದ್ದೇವೆ. ಆ ಕಾಲೇಜಿನ ಮಾನ್ಯತೆಯನ್ನೇ ರದ್ದು ಮಾಡಬೇಕು. ಆ ಕಾಲೇಜಿನಲ್ಲಿ ಇವಾಗ 3-4 ಜನಕ್ಕೆ ಮಾತ್ರ FIR ಏನೋ ಆಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಆಡಳಿತ ಮಂಡಳಿಗೂ ಸಹ ಇದರ ಒಂದು ಬಿಸಿಯನ್ನ ಮುಟ್ಟಿಸಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ. ನಾಗರಾಜ್ ಅವರೇ, ಒಂದು ಶೃಂಗೇರಿಗೆ ಆ ಶಕ್ತಿ ಪೀಠದಿಂದ ಶುರುವಾದಂತ ಶಕ್ತಿ ಪ್ರದರ್ಶನ ಅಲ್ಲಿಗೆ ನಿಂತ್ಕೋಬಾರ್ದು, ರಾಜ್ಯದ ಉದ್ದಗಲಕ್ಕೂ ಪಸರಿಸಬೇಕು. ಯಾಕಂದ್ರೆ ಇಂಥ ಅಚಾತುರ್ಯ ಕೈ ಹಾಕೋರಿಗೆಲ್ಲ ಒಂದು ಸಂದೇಶ ರವಾನೆ ಆಗೋ ನಿಟ್ಟಲ್ಲಿ ಹಿಂದೂ ಮಹಾಸಭಾನು ಕೂಡ ಅಥವಾ ಹಿಂದೂ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಬಹಳ ತಡವಾಗಾದ್ರೂ ಎಚ್ಚೆತ್ಕೊಂಡಿದ್ದು ಬಹಳ ಖುಷಿ ಆಗುತ್ತೆ. ಇಲ್ಲಿಂದ ಮುಂದಕ್ಕೇನಾದ್ರೂ ಹೋಗೋ ಲಕ್ಷಣ ಕಾಣಿಸ್ತಾ ಇದೆಯಾ ಅಥವಾ ಇಲ್ಲಿಗೆ ನಿಂತ್ಕೊಂಡ್ಬಿಡುತ್ತಾ ಅಂತ? ಅಲ್ಲ, ಇದು ನೋಡಿ, ಈ ಒಂದು ವಿಚಾರದಲ್ಲಿ ಬ್ರಾಹ್ಮಣರ ಜನಿವಾರವನ್ನ ತೆಗೆದಿದ್ದಕ್ಕೆ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಏನು ನಾವು ಇವತ್ತು ಶೃಂಗೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ, ಅಲ್ಲಿಗೆ ಏನು ಮೆಸೇಜ್ ಅನ್ನ ಹೋಗತ್ತೆ ಅಂತಂದ್ರೆ, ಇಡೀ ಹಿಂದೂ ಸಮಾಜದ ಯಾವುದೇ ಪಂಗಡದವರಿಗೆ ಯಾವುದೇ ಧಾರ್ಮಿಕ ಅವರ ಆಚರಣೆಗೆ ಧಕ್ಕೆ ಅಂತಂದ್ರೆ ಇಡೀ ಹಿಂದೂ ಸಮಾಜ ಒಟ್ಟಾಗತ್ತೆ. ನಾವಿವತ್ತು ಯಾರು ಬೇರೆ ಅಲ್ಲ, ಇಡೀ ಹಿಂದೂ ಸಮಾಜ ಒಂದು, ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅಂತ ನಾವು ಬಾಯಲ್ಲಿ ಹೇಳಲಿಲ್ಲ, ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅಂತ ಹೇಳಿ ನಾವು ಶೃಂಗೇರಿಯಲ್ಲಿ ಇವತ್ತು ನಾವು ಪ್ರತಿಭಟನೆ ಮುಖಾಂತರವಾಗಿ ಮಾಡಿ ತೋರಿಸಲಾಗಿದೆ. ನಾಗರಾಜ್ ಅವರೇ, ಒಂದು ಒಳ್ಳೆ ಸಂದೇಶ ಕೊಟ್ರಿ, ನಮಸ್ಕಾರ. ಕೂಡ ಒಂದು ಎಚ್ಚೆತ್ತುಕೊಳ್ಳೋದಕ್ಕೆ ಏನೇನು ಬೇಕಾಗಿತ್ತು ಆ ನಿಟ್ಟಲ್ಲಿ ಒಂದು ಸಣ್ಣ ಕಿಡಿ ಅವತ್ತು ಕೃಪಾನಿಧಿ ಕಾಲೇಜ್ ಅವ್ರು ನಡ್ಕೊಂಡಿರುವಂತ ರೀತಿಗೆ ಇವತ್ತೊಂದು ಕಿಡಿ ಹೊತ್ತಿಸ್ದಂಗಾಯ್ತು. ನಾವೆಲ್ಲ ಒಂದಾಗಿ ನಿಂತ್ಕೋತಾ ಇದೀವಿ. ನೀವು ಧಾರ್ಮಿಕ ನಂಬಿಕೆಗೆ ಏನಾದ್ರೂ ಧಕ್ಕೆ ತರುವಂತ ಪ್ರಯತ್ನ ಮಾಡಿದ್ರೆ ಮುಂದೊಂದು ದಿನ ಬಹಳ ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗುವಂತದ್ದು ಇದೆ ಅನ್ನುವಂಥದ್ದನ್ನ ಶಕ್ತಿ ಕೇಂದ್ರದ ಮೂಲಕ ಕೊಟ್ಟಿರುವಂತ ಸಂದೇಶ ಬಹಳ ದೊಡ್ಡ ಮಟ್ಟಕ್ಕಿದೆ. ರಾಘವೇಂದ್ರ ಭಟ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ. ಹಾಗೆ ಇರ್ಲಿ ಅನ್ನುವಂತ ಆಶಯ ನಮ್ಮದು ಕೂಡ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.